ಶ್ರೀ ಸಾಯಿಬಾಬಾ ಅವರ ಜೀವನ ಮತ್ತು ಸಂದೇಶಗಳನ್ನು ಒಳಗೊಂಡ ಶ್ರೀ ಸಾಯಿ ಸಚ್ಚರಿತ್ರೆ ಪುಸ್ತಕವು ಮೂಲತಃ ಗೋವಿಂದ ರಘುನಾಥ ದಾಬೋಲಕರ್ ಅಥವಾ ಹೇಮಾಡ ಪಂತರು ಮರಾಠಿಯಲ್ಲಿ ಬರೆದಿದ್ದಾರೆ. ಇದನ್ನು ಇಂಗ್ಲಿಷ್ಗೆ ನಾಗೇಶ್ ವಾಸುದೇವ್ ಗುನಾಜಿ ಅನುವಾದ ಮಾಡಿದ್ದಾರೆ. ಶ್ರೀ ಸಾಯಿ ಸಚ್ಚರಿತ್ರೆಯನ್ನು ಹಲವರು ಸಪ್ತಾಹ ಮಾಡುತ್ತಾರೆ. ಸಪ್ತಾಹ ಕ್ರಮ: ಮೊದಲನೇ ದಿನ 1 ರಿಂದ 8ನೇ ಅಧ್ಯಾಯಗಳು, 2ನೇ ದಿನ 9 ರಿಂದ 16ನೇ ಅಧ್ಯಾಯಗಳು, 3ನೇ ದಿನ 17 ರಿಂದ 23ನೇ ಅಧ್ಯಾಯಗಳು, 4ನೇ ದಿನ 24 ರಿಂದ 30ನೇ ಅಧ್ಯಾಯಗಳು, 5ನೇ ದಿನ 31 ರಿಂದ 39ನೇ ಅಧ್ಯಾಯಗಳು, 6ನೇ ದಿನ 40 ರಿಂದ 48ನೇ ಅಧ್ಯಾಯಗಳು, 7ನೇ ದಿನ 49 ರಿಂದ 51ನೇ ಅಧ್ಯಾಯಗಳು. 7ನೇ ದಿನದ ಪಾರಾಯಣದ ನಂತರ ಸಾಯಿ ಪೂಜೆ ಮಾಡಿ ಸಾಯಿ ಭಕ್ತರಿಗೆ ಭೋಜನ ಮಾಡಿಸಿ ನೈವೇದ್ಯ ನೀಡತಕ್ಕದ್ದು. ಪಾರಾಯಣ ಶುರು ಮಾಡುವ ಮುನ್ನ ಸ್ನಾನ ಮಾಡಿ ಶುಚಿಯಾಗಿ ಶ್ರೀ ಸಾಯಿ ಸಚ್ಚರಿತೆ ಗ್ರಂಥಕ್ಕೆ ಮಂಗಳಾರತಿ ಮಾಡಿ ನೈವೇದ್ಯ ಅರ್ಪಿಸಿ ಬಾಬಾ ಅವರ ವಿಗ್ರಹ ಅಥವಾ ಫೋಟೋ ಎದುರು ಕೂತು ಪಾರಾಯಣ ಮಾಡಬೇಕು. ಪಾರಾಯಣ ಮಾಡುವ ಮುನ್ನ ಧ್ಯಾನ ಶ್ಲೋಕವನ್ನು ಹೇಳಬೇಕು. ಧ್ಯಾನ ಶ್ಲೋಕದ ಅರ್ಥ ಹೀಗಿದೆ: ದೇವ, ಕಲ್ಪ ವೃಕ್ಷಕ್ಕೂ ಮಿಗಿಲಾದ ಆ ಬೇವಿನ ಮರದ ಬುಡದಲ್ಲಿ ಕುಳಿತಿರುವುದರಿಂದಲೇ ಅದರಿಂದ ಬರುವ ಕಹಿ ರಸಕ್ಕೆ ಬದಲಾಗಿ ಅಮೃತವು ಸುರಿಯುವಂತೆ ಮಾಡಿರತಕ್ಕ ಪರಮೇಶ್ವರನೇ ನೀನಾಗಿರುವೆ. ನಿನಗೆ ನಮಸ್ಕಾರಗಳು. ಬೇವಿನ ಮರದ ರಸವೇ ಅಮೃತ, ಏಕೆಂದರೆ ಅದಕ್ಕೆ ಎಲ್ಲ ರೀತಿಯ ರೋಗಗಳನ್ನು ವಾಸಿ ಮಾಡುವ ಶಕ್ತಿ ಇದೆ. ಧ್ಯಾನ ಶ್ಲೋಕ: ಸದಾ ನಿಮ್ಮ ವೃಕ್ಷಸ್ಯ ಮೂಲಾದಿವಾಸಾತ್ ಸುಧಾ ಶ್ರಾವಣಂ ತಿಕ್ತಮಪ್ಯಪ್ರಿಯಂತಂ ತನುಂ ಕಲ್ಪವೃಕ್ಷಾದಿಕಂ ಸಾಧಯಂತಂ ನಮಾಮೀಶ್ವರಂ ಸದ್ಗುರುಂ ಸಾಯಿನಾಥಂ. ಅಧ್ಯಾಯ 17. ಶ್ರೀ ಗುರುಭ್ಯೋ ನಮಃ. ಶ್ರೀ ಸಾಯಿನಾಥರು ಆಗ ಎಲ್ಲರಿಗೂ ಬ್ರಹ್ಮಜ್ಞಾನವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ. ಇದಕ್ಕೆ ಕೆಲವು ಅರ್ಹತೆಗಳಿವೆ ಎಂದು ಉಪದೇಶಿಸಿದ್ದಾರೆ. ಯಾರು ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದಲು ಬಯಸಿ ಶ್ರದ್ಧಾಭಕ್ತಿಗಳಿಂದ ಆ ಗುರಿಯನ್ನು ಮುಟ್ಟುತ್ತಾರೋ ಅವರು ಧಾರ್ಮಿಕ ಜೀವನ ಹಾಗೂ ಬ್ರಹ್ಮಜ್ಞಾನಕ್ಕೆ ಅರ್ಹರು. ಇವರು ಮುಮುಕ್ಷು ಎನಿಸಿಕೊಳ್ಳುತ್ತಾರೆ. ಪ್ರಾಪಂಚಿಕ ವಿಷಯಗಳಲ್ಲಿ ಅತಿಯಾದ ಆಸಕ್ತಿ ಯಾರಿಗಿಲ್ಲವೋ ಅವರೇ ವಿರಕ್ತರು. ಇಂದ್ರಿಯಗಳೆಲ್ಲವೂ ಪರಮಾತ್ಮನ ಸೃಷ್ಟಿಯೇ ಆಗಿದೆ. ಈ ಇಂದ್ರಿಯಗಳನ್ನು ಹೊರಗಿನಿಂದ ಒಳಗೆ ಯಾರು ಕೇಂದ್ರೀಕರಿಸುವರೋ ಅವರು ಬ್ರಹ್ಮಜ್ಞಾನಕ್ಕೆ ಅರ್ಹರು. ಪಾಪಗಳಿಂದ ಹಾಗೂ ದುಷ್ಟ ಕರ್ಮಗಳಿಂದ ದೂರವಾದವರು ಬ್ರಹ್ಮಜ್ಞಾನಕ್ಕೆ ಅರ್ಹರು. ವಸ್ತುಗಳಲ್ಲಿ ಒಳ್ಳೆಯ ಹಾಗೂ ಮಧುರ ವಸ್ತು ಎಂಬ 2 ವಿಧಗಳಿವೆ. ಬ್ರಹ್ಮಜ್ಞಾನಿಯು ಒಳ್ಳೆಯದನ್ನು ಮಾತ್ರ ಬಯಸುತ್ತಾನೆ. ಬ್ರಹ್ಮಜ್ಞಾನಕ್ಕೆ ಸದಾಚಾರ, ಸನ್ನಡತೆ ಬಹಳ ಅಗತ್ಯವಾದುದು. ನಮ್ಮ ದೇಹವು ರಥದಂತೆ, ಇದಕ್ಕೆ ಬುದ್ಧಿಯೇ ಸಾರಥಿ. ಇಂದ್ರಿಯಗಳು ಕುದುರೆಗಳು, ಆತ್ಮವೇ ಗುರು. ಇಂದ್ರಿಯ ಗೋಚರ ವಸ್ತುಗಳೇ ದಾರಿ. ಯಾರಿಗೆ ಇಂದ್ರಿಯಗಳ ಮೇಲೆ ಹತೋಟಿ ಇಲ್ಲವೋ ಅವರು ಇವುಗಳ ಬಲೆಗೆ ಸಿಗುತ್ತಾರೆ. ಆದರೆ ಬ್ರಹ್ಮಜ್ಞಾನಕ್ಕೆ ಯೋಗ್ಯರು ಮಾತ್ರ ಇಂದ್ರಿಯಗಳನ್ನು ತಮ್ಮ ಹಿಡಿತದಲ್ಲಿ ಇರಿಸಿಕೊಂಡು ಪರಮಾತ್ಮನ ಕೃಪೆಯಿಂದ ಮೋಕ್ಷವನ್ನು ಪಡೆಯುತ್ತಾರೆ. ಯಾರಿಗೆ ಮನಸ್ಸು ನಿರ್ಮಲವಾಗಿರುತ್ತದೋ, ಅಹಂಭಾವವಿಲ್ಲವೋ ಅವರು ಮಾತ್ರ ಬ್ರಹ್ಮಜ್ಞಾನಕ್ಕೆ ಅರ್ಹರು. ತನ್ನ ಕರ್ತವ್ಯಗಳನ್ನು ಆತ್ಮತೃಪ್ತಿಯಿಂದ ನಿರ್ವಹಿಸುವವರಿಗೆ ಮನಸ್ಸು ನಿರ್ಮಲವಾಗಿರುತ್ತದೆ. ಬ್ರಹ್ಮಜ್ಞಾನ ಸೂಕ್ಷ್ಮವಾದದ್ದು. ಇದನ್ನು ಸ್ವಪ್ರಯತ್ನದಿಂದ ಪಡೆಯಲು ಸಾಧ್ಯವಿಲ್ಲ. ಇದಕ್ಕೆ ಗುರುವಿನ ನೆರವು ಅತ್ಯಗತ್ಯವಾಗಿದೆ. ಬ್ರಹ್ಮಜ್ಞಾನಕ್ಕೆ ಪರಮಾತ್ಮನ ಕೃಪೆಯು ಅಗತ್ಯ ಹಾಗೂ ಅನಿವಾರ್ಯವಾಗಿದೆ. ಹೀಗೆ ಬ್ರಹ್ಮಜ್ಞಾನಿಯ ಅರ್ಹತೆಗಳನ್ನು ಶ್ರೀಮಂತ ಗೃಹಸ್ಥನಿಗೆ ತಿಳಿಸಿದ ಬಾಬಾ, ಸರಿ, ಈಗ ನಿನ್ನ ಕಿಸೆಯಲ್ಲಿ ಬ್ರಹ್ಮಜ್ಞಾನವು 250 ರೂಪಾಯಿಗಳ ರೂಪದಲ್ಲಿ ಬಚ್ಚಿಟ್ಟುಕೊಂಡಿದೆ, ಇದನ್ನು ತೆಗೆ ಎಂದರು. ಆತನ ಕಿಸೆಯಲ್ಲಿ ಸರಿಯಾಗಿ 250 ರೂಪಾಯಿಗಳಿದ್ದವು. ಧನಿಕನಿಗೆ ಆಶ್ಚರ್ಯವಾಗಿ
ಬಾಬಾ ಅವರಿಗೆ ನಮಸ್ಕರಿಸಿದನು. ಬಾಬಾ ಅವರು ಧನಿಕನಿಗೆ, ನಿನಗೆ ಬ್ರಹ್ಮಜ್ಞಾನವು ಆಸೆ ತೊರೆಯದೆ ಹೊರತು ಎಂದಿಗೂ ಸಿಗಲಾರದು. ಆಸೆ ಬ್ರಹ್ಮಜ್ಞಾನ ಎಂದಿಗೂ ಒಂದೇ ಕಡೆ ಇರಲಾರದು. ತನ್ನ ಕಾರ್ಯಕ್ಕೆ ಪ್ರತಿಫಲ ಬಯಸುತ್ತಾ ಮೋಹ ಪರವಶನಾದವನಿಗೆ ಬ್ರಹ್ಮಜ್ಞಾನ ಎಂದಿಗೂ ಸಿಗಲಾರದು. ಇಂದ್ರಿಯ ಭೋಗಗಳಲ್ಲಿ ಮುಳುಗಿರುವವನಿಗೆ ಗುರೂಪದೇಶ ಏನೂ ಸಹಾಯ ಮಾಡಲಾರದು. ಇದಕ್ಕೆ ಮನಸ್ಸಿನ ಶುದ್ಧೀಕರಣವು ಅತ್ಯಗತ್ಯವಾಗಿದೆ. ಶುದ್ಧ ಮನಸ್ಸಿಲ್ಲದೆ ಮಾಡಿದ ಆಧ್ಯಾತ್ಮಿಕ ಪ್ರಯತ್ನವು ನಿಷ್ಫಲ ಹಾಗೂ ವ್ಯರ್ಥವಾಗಿದೆ ಎಂದು ಬಾಬಾ ಹೇಳಿದರು. ನನ್ನ ಭಂಡಾರ ತುಂಬಿದೆ, ಎಂದಿಗೂ ಬರಿದಾಗಲಾರದು. ಇದರಿಂದ ಯಾರಿಗೇನು ಬೇಕೋ ಅದು ಸಿಗುತ್ತದೆ. ಆದರೆ ಅದನ್ನು ತೆಗೆದುಕೊಳ್ಳಲು ಅವರು ಅರ್ಹರೇ ಎಂಬುದು ನೋಡಿ ನಾನು ನಿರ್ಧರಿಸುವೆ. ನೀನು ನನ್ನನ್ನು ನಿಜವಾಗಿ ಅರ್ಥ ಮಾಡಿಕೊಂಡರೆ ನಿನಗೆ ಒಳ್ಳೆಯದಾಗುತ್ತದೆ. ನಾನು ಈ ಮಸೀದಿಯಲ್ಲಿ ಕುಳಿತೇ ಎಲ್ಲವನ್ನೂ ತಿಳಿದಿದ್ದೇನೆ. ನಾನು ಎಂದಿಗೂ ಸುಳ್ಳು ಹೇಳಲಾರೆ ಎಂದರು. ಆ ಸಮಯದಲ್ಲಿ ಮಸೀದಿಯಲ್ಲಿ ಎಲ್ಲರಿಗೂ ಶ್ರೀ ಬಾಬಾ ಅವರು ಔತಣ ನೀಡಿ ಆಶೀರ್ವದಿಸಿದರು. ಭಕ್ತರು ಮನೆಗೆ ಹಿಂದಿರುಗಿದರು. ಮನೆಯನ್ನು ತೊರೆದು ಕಾಡಿನಲ್ಲಿ ಒಂಟಿಯಾಗಿ ತಪಸ್ಸು ಮಾಡುತ್ತಾ ಜೀವನ್ಮುಕ್ತಿ ಪಡೆಯಲು ಬಯಸುವ ಅನೇಕ ಸಾಧುಗಳಿದ್ದಾರೆ. ಆದರೆ ಬಾಬಾ ಹೀಗಿರಲಿಲ್ಲ. ಅವರು ಸಮಾಜದ ಸಾಮಾನ್ಯ ಜನಗಳ ಮಧ್ಯೆ ಜೀವಿಸುತ್ತಿದ್ದರು. ಭಿಕ್ಷೆ ಬೇಡಿ ತಂದು ಬೇವಿನ ಮರದಡಿಯಲ್ಲಿ ಕುಳಿತು ಎಲ್ಲರೊಳಗೆ ಒಂದಾಗಿರುತ್ತಿದ್ದರು. ಆತ್ಮ ಸಾಕ್ಷಾತ್ಕಾರವಾದ ನಂತರ ಜನರಿಗಾಗಿ ತಮ್ಮ ಬದುಕನ್ನು ಮೀಸಲಾಗಿಡುವ ಏಕೈಕ ಸಂತರು ಶ್ರೀ ಸಾಯಿನಾಥರಾಗಿದ್ದಾರೆ. ಆದುದರಿಂದ ಇಂತಹ ಅವತಾರ ಪುರುಷರನ್ನು ಪಡೆದ ನಮ್ಮ ದೇಶವು ಧನ್ಯ ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 17ನೆಯ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಸಾಯಿನಾಥಾಯ ನಮಃ. ಅಧ್ಯಾಯ 18. ಶ್ರೀ ಗುರುಭ್ಯೋ ನಮಃ. ತಾಯಿಗೆ ತನ್ನ ಮಗುವಿನ ಮೇಲೆ ಅಪಾರ ಪ್ರೇಮವಿದ್ದರೂ ಅದರ ಆರೋಗ್ಯವನ್ನು ಗಮನದಲ್ಲಿರಿಸಿಕೊಂಡು ಕಹಿ ಔಷಧಿಯನ್ನು ಬಲಾತ್ಕಾರದಿಂದ ಕುಡಿಸುವಂತೆ ಬಾಬಾ ತಮ್ಮ ಭಕ್ತರಿಗೆ ಆಧ್ಯಾತ್ಮಿಕ ರಹಸ್ಯಗಳನ್ನು ಬೋಧಿಸುತ್ತಿದ್ದರು. ಅವರ ಬೋಧನೆ ಹಾಗೂ ಅದರ ರೀತಿ ನೀತಿಗಳು ರಹಸ್ಯವಾಗಿರುತ್ತಿರಲಿಲ್ಲ. ಶ್ರೀ ಬಾಬಾ ಅವರಂತಹ ಗುರುಗಳ ಮಾರ್ಗದರ್ಶನದಿಂದ ಭಕ್ತರ ಇಂದ್ರಿಯ ದೌರ್ಬಲ್ಯಗಳು ದೂರವಾಗಿ ವಿವೇಕ ಹಾಗೂ ವೈರಾಗ್ಯಗಳು ಮೂಡುತ್ತಿದ್ದವು. ಸದ್ಗುರುಗಳ ಸಹವಾಸದಲ್ಲಿದ್ದರೆ ನಮ್ಮ ಅಭೀಷ್ಟಗಳು ನೆರವೇರುತ್ತವೆ. ನಮ್ಮ ಪ್ರಗತಿ ಗುರುಗಳ ಅನುಗ್ರಹದಿಂದ ಮಾತ್ರ ಸಾಧ್ಯವಾಗುತ್ತದೆ. ಒಮ್ಮೆ ಸಾಟೆ ಎಂಬುವರಿಗೆ ವ್ಯಾಪಾರದಲ್ಲಿ ಬಹಳ ನಷ್ಟವಾಯಿತು. ಅವರಿಗೆ ಮನೆಯಲ್ಲಿ ಶಾಂತಿ ದೊರೆಯಲಿಲ್ಲ. ದಿಕ್ಕು ತೋಚದಾಯಿತು. ಅವರ ಸ್ನೇಹಿತರು, ನೀವು ಶಿರಡಿಗೆ ಹೋದರೆ ಎಲ್ಲವೂ ಸರಿ ಹೋಗುತ್ತದೆ ಎಂದು ಸಲಹೆ ಮಾಡಿದಾಗ ಅವರು ಹಾಗೆಯೇ ಮಾಡಿದರು. ಶಿರಡಿಯಲ್ಲಿ ಶ್ರೀ ಗುರುಚರಿತ್ರೆಯನ್ನು ಸಾಟೆಯವರು 1 ವಾರ ಶ್ರದ್ಧೆಯಿಂದ ಪಾರಾಯಣ ಮಾಡಿದರು. ಶ್ರೀ ಬಾಬಾ ಅವರು ತಮಗೆ ಶ್ರೀ ಗುರುಚರಿತ್ರೆಯನ್ನು ವಿವರಿಸುತ್ತಿದ್ದಂತೆ ಕನಸಿನಲ್ಲಿ ಕಂಡ ಕಾಕಾ ಅವರಲ್ಲಿ ಕೇಳಿದಾಗ ಈ ಗ್ರಂಥವನ್ನು ಮತ್ತೊಮ್ಮೆ ಪಠಿಸಲು ಬಾಬಾ ಅವರ ಸೂಚನೆಯಾಯಿತು. ಇದೇ ಸಮಯದಲ್ಲಿ ಬಾಬಾ ಅವರ ಪಾದಗಳನ್ನೊತ್ತಿ ಹೇಮಾಡ ಪಂತರು ತಮ್ಮ ಮನಸ್ಸಿನಲ್ಲಿ, ನಾನು 40 ವರ್ಷದಿಂದಲೂ ಶ್ರೀ ಗುರುಚರಿತ್ರೆ ಪಾರಾಯಣ ಮಾಡುತ್ತಿದ್ದೇನೆ. ನನಗೇನೂ ಪ್ರತಿಫಲ ಸಿಗಲಿಲ್ಲ. ಆದರೆ ಇವರಿಗೆ 7 ದಿನದಲ್ಲಿ ಫಲ ದೊರೆಯಿತಲ್ಲ ಎಂಬ ಯೋಚನೆ ಮಾಡುತ್ತಿದ್ದರು. ಇದು ಬಾಬಾ ಅವರಿಗೆ ತಿಳಿದು ಅವರು ಹೇಮಾಡ ಪಂತರಿಗೆ, ಹೋಗು, ನೀನು ಶ್ಯಾಮನಿಂದ 15 ರೂಪಾಯಿ ತೆಗೆದುಕೊಂಡು ಬಾ ಎಂದರು. ಹೇಮಾಡ ಪಂತರು ಕೂಡಲೇ ಅವರ ಆಜ್ಞೆ ಪಾಲಿಸಿದರು. ಶ್ಯಾಮ ಅವರು, ನನ್ನ ಹತ್ತಿರ ಈಗ ಹಣವಿಲ್ಲ, ದಕ್ಷಿಣೆಗೆ ಬದಲಾಗಿ ನನ್ನ 15 ನಮಸ್ಕಾರಗಳು ತೆಗೆದುಕೊಂಡು ಹೋಗು ಎಂದರು. ಅವರು ಈ ಬಗ್ಗೆ ಶ್ಯಾಮರಿಗೆ ಒಂದು ಪ್ರಸಂಗವನ್ನು ಹೇಳಿದರು. ರಾಧಾಬಾಯಿ ದೇಶಮುಖ ಅವರು ಬಾಬಾ ಅವರ ಭಕ್ತರು. ಒಮ್ಮೆ ಅವರು ಬಾಬಾ ಅವರಿಂದ ಉಪದೇಶ ಪಡೆಯಬೇಕು ಎಂದು ನಿರ್ಧರಿಸಿದರು. ಬಾಬಾ ಅವರಿಂದ ಉಪದೇಶ ದೊರೆಯುವವರೆಗೂ ತಾನು ಆಹಾರ ಸ್ವೀಕರಿಸುವುದಿಲ್ಲ ಎಂದು ಹಠ ಹಿಡಿದರು. ಇದರಿಂದ ಶ್ಯಾಮ ಅವರಿಗೆ ಗಾಬರಿಯಾಗಿ, ಹೇ ಗುರು,
ಇದೆಂತಹ ಲೀಲೆ, ದಯಮಾಡಿ ಈ ಮಹಿಳೆಯನ್ನು ಅನುಗ್ರಹಿಸಬಾರದೆ ಎಂದು ಬಾಬಾ ಅವರನ್ನು ಪ್ರಾರ್ಥಿಸಿದರು. ಬಾಬಾ ಅವರಿಗೆ ವಿಷಯ ತಿಳಿದು ರಾಧಾಬಾಯಿ ಅವರನ್ನು ಕರೆದು, ತಾಯಿ, ನೀವೇಕೆ ಇಷ್ಟು ತೊಂದರೆ ತೆಗೆದುಕೊಳ್ಳುವಿರಿ? ನಾನು ನಿಮ್ಮ ಪುತ್ರನೆಂದು ತಿಳಿದು ನನ್ನ ಮಾತು ಕೇಳಿ, ನಿಮಗೆ ಒಳ್ಳೆಯದಾಗುತ್ತದೆ ಎಂದು ಈ ಬಗ್ಗೆ ಪ್ರಸಂಗವೊಂದನ್ನು ತಿಳಿಸಿದರು. ನನಗೆ ಒಬ್ಬ ಗುರುವಿದ್ದರು. ಅವರು ತುಂಬ ದಯಾಮಯರೂ ಹೌದು. ನಾನು ಬಹಳ ಕಾಲ ಅವರ ಸೇವೆ ಮಾಡಿದೆ. ಒಂದು ದಿನವೂ ನನಗೆ ಅವರು ಮಂತ್ರೋಪದೇಶ ಮಾಡಲಿಲ್ಲ. ಒಂದು ದಿನ ಅವರು 2 ಕಾಸು ದಕ್ಷಿಣೆ ನೀಡು ಎಂದರು. ನಾನು ಅವರಿಗೆ ಇದನ್ನು ತಕ್ಷಣ ಕೊಟ್ಟೆ. ಅದು ಹಣವಲ್ಲ, ದೃಢ ನಂಬಿಕೆ ಹಾಗೂ ತಾಳ್ಮೆ, ಶ್ರದ್ಧೆ, ಸಬೂರಿ ಇವೇ ಆ 2 ಕಾಸುಗಳು. ನಾನು 12 ವರ್ಷಗಳ ಕಾಲ ಗುರುಗಳ ಸೇವೆ ಮಾಡಿದೆ. ಗುರುವೇ ನನ್ನ ಸರ್ವಸ್ವವಾಗಿದ್ದರೂ ನನ್ನ ಮನಸ್ಸನ್ನು ಸದಾ ಅವರಲ್ಲಿಟ್ಟಿದ್ದೆ. ತಾಳ್ಮೆಯೇ ಪಾಪಗಳನ್ನು ಕಳೆದು ಸಂಸಾರ ಸಾಗರವನ್ನು ದಾಟಿಸುವ ದೋಣಿಯಾಗಿದೆ. ಇದೇ ಮಾನವನಿಗೆ ಭೂಷಣವಾಗಿದೆ. ಹೀಗೆ ಶ್ರದ್ಧೆ ಮತ್ತು ತಾಳ್ಮೆ 2 ಅವಳಿ ಸೋದರರಂತೆ. ನನ್ನ ಗುರುಗಳು ನನಗೆ ಯಾವ ಮಂತ್ರವನ್ನೂ ಉಪದೇಶಿಸಲಿಲ್ಲ. ಇದಕ್ಕೆ ಯಾವ ಶಾಸ್ತ್ರ ಪಾಂಡಿತ್ಯವೂ ಸಾಧನೆಯೂ ಬೇಕಾಗಿಲ್ಲ. ಯಾರು ಗುರುವೇ ದೇವರೆಂದು ಆರಾಧಿಸುತ್ತಾರೋ ಅವರು ಸದಾ ಗುರುಗಳ ಆಶೀರ್ವಾದ ಪಡೆಯುತ್ತಾರೆ. ಶ್ರೀ ಬಾಬಾ ಮಾತು ಕೇಳಿದ ರಾಧಾಬಾಯಿ ಪೂರ್ಣ ವಿಶ್ವಾಸದಿಂದ ತನ್ನ ಉಪವಾಸ ತೊರೆದಳು. ಇದನ್ನು ಕೇಳಿದ ಹೇಮಾಡ ಪಂತರು ಆಶ್ಚರ್ಯಚಕಿತರಾದರು. ಅಷ್ಟರಲ್ಲೇ ಆರತಿಯ ಸಮಯವಾಯಿತು. ಬಾಬಾ ಅವರು ಹೇಮಾಡ ಪಂತರಿಂದ ರಾಧಾಬಾಯಿ ಕಥೆಯನ್ನು ಕೇಳಿ, ಇದರಿಂದ ನಿನಗೆ ಶಾಂತಿ ದೊರೆಯಿತೆ ಎಂದು ಕೇಳಿದರು. ಹೇಮಾಡ ಪಂತರು, ಹೌದು ಬಾಬಾ, ನನಗೆ ಈಗ ಶಾಂತಿ ದೊರಕಿದೆ ಎಂದರು. ಆಗ ಶ್ರೀ ಬಾಬಾ ಅವರು, ನನ್ನ ರೀತಿ ಅದ್ವಿತೀಯವಾಗಿದೆ. ಆತ್ಮಜ್ಞಾನವು ಸಿಗಬೇಕಾದರೆ ಭಕ್ತಿಯೂ ಅತ್ಯಗತ್ಯ. ಇದನ್ನು ನಿರಂತರವಾಗಿ ಅಭ್ಯಾಸ ಮಾಡಬೇಕು. ಆಸೆಗಳನ್ನು ತೊರೆದು ಭಗವಂತನಲ್ಲಿ ಮನಸ್ಸನ್ನು ಇಟ್ಟರೆ ಗುರಿಯನ್ನು ಸಾಧಿಸಬಹುದು. ಯಾವಾಗಲೂ ನನ್ನ ರೂಪವನ್ನು ಧ್ಯಾನಿಸಿ. ಇದರಿಂದ ನಿಮ್ಮ ಮನಸ್ಸಿನ ಕೀಳು ಭಾವನೆಗಳು ದೂರವಾಗಿ ಅದು ಬ್ರಹ್ಮನಲ್ಲಿ ಸೇರಿ ಹೋಗುತ್ತದೆ ಎಂದರು. ಗುರು ಶಿಷ್ಯರ ಸಂಬಂಧದ ಬಗ್ಗೆ ಬಾಬಾ ಒಂದು ಸುಂದರವಾದ ಹೋಲಿಕೆ ನೀಡಿದ್ದಾರೆ. ಆಮೆ ಒಂದು ದಡದಲ್ಲಿದ್ದು ಅದರ ಮರಿಗಳು ಇನ್ನೊಂದು ದಡದಲ್ಲಿದ್ದು ತಾಯಿ ಆಮೆ ನೋಟವೇ ಮರಿಗಳಿಗೆ ಆಹಾರ. ಹಾಗೆಯೇ ಗುರುದೃಷ್ಟಿಯೇ ಶಿಷ್ಯರಿಗೆ ವರ. ಹೀಗೆ ನುಡಿದ ಬಾಬಾ ಕಲ್ಲು ಸಕ್ಕರೆಯನ್ನು ಹೇಮಾಡ ಪಂತರಿಗೆ ನೀಡಿದರು. ಬಾಬಾ ಅವರ ವಚನಗಳು ಅಮೂಲ್ಯವಾದವು. ಅವುಗಳನ್ನು ಮಾತ್ರ ನೆನಪಿನಲ್ಲಿಟ್ಟುಕೊಂಡರೆ ನಿಜವಾಗಿಯೂ ನಮಗೆ ಒಳ್ಳೆಯದಾಗುತ್ತದೆ. ಅವುಗಳಲ್ಲಿ ಕೆಲವು ಮುಂದೆ ತಿಳಿಸಿದೆ ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 18ನೆಯ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಸಾಯಿನಾಥಾಯ ನಮಃ. ಅಧ್ಯಾಯ 19. ಶ್ರೀ ಗುರುಭ್ಯೋ ನಮಃ. ಶ್ರೀ ಬಾಬಾರ ಉಪದೇಶಗಳು ಸದಾ ಸ್ಮರಣೀಯ. ಋಣಾನುಬಂಧವಿಲ್ಲದೆ ಯಾರೂ ಯಾರ ಬಳಿಗೂ ಹೋಗಲಾರರು. ಯಾರಾದರೂ ಪ್ರಾಣಿ, ಮನುಷ್ಯ ಯಾರೇ ನಮ್ಮಲ್ಲಿಗೆ ಬಂದಾಗ ಓಡಿಸದೆ ಆದರದಿಂದ ಸ್ವಾಗತಿಸಬೇಕು. ಬಾಯಾರಿದವರಿಗೆ ನೀರು, ಹಸಿದವರಿಗೆ ಆಹಾರ, ನಿರ್ಗತಿಕರಿಗೆ ಉಡುಪು, ಆಶ್ರಯ ನೀಡಿದವರಿಗೆ ಭಗವಂತನು ತೃಪ್ತನಾಗುತ್ತಾನೆ. ಯಾರಾದರೂ ಹಣ ಕೇಳಿದರೆ ಸಿಟ್ಟಿಗೇಳದಿರಿ, ತಾಳ್ಮೆಯಿಂದ ವರ್ತಿಸಿ. ಇದರಿಂದ ಶಾಂತಿ ಸಿಗುತ್ತದೆ. ಪ್ರಪಂಚವೇ ತಲೆಕೆಳಗಾಗಲಿ, ತಾಳ್ಮೆಯನ್ನು ಕಳೆದುಕೊಳ್ಳಬಾರದು. ದೇವರು ದೊಡ್ಡವನು, ಅವನೇ ನಮ್ಮ ರಕ್ಷಕ. ನಮಗೆ ಬೇಕಾದುದನ್ನು ಅವನೇ ನಿರ್ಧರಿಸುತ್ತಾನೆ. ನಾವೆಲ್ಲರೂ ಪುನರ್ಜನ್ಮದ ಋಣಾನುಬಂಧದಿಂದ ಇಲ್ಲಿಗೆ ಬಂದಿದ್ದೇವೆ. ಇರುವಷ್ಟು ದಿನ ಪ್ರೀತಿ ಆದರಗಳಿಂದ ಇರೋಣ. ಯಾರು ಹೀಗಿರುತ್ತಾರೋ ಅವರು ಸುಖಿಗಳು. ಉಳಿದವರು ಪಶುಗಳಂತೆ ಜೀವಿಸಿ ಸಾಯುತ್ತಾರೆ. ಶ್ರೀ ಸಾಯಿನಾಥರು ಸದ್ಭಾವನೆಗಳನ್ನು ಸದಾ ಪ್ರೋತ್ಸಾಹಿಸುತ್ತಿದ್ದರು. ಒಮ್ಮೆ ಹೇಮಾಡ ಪಂತರು ರಾತ್ರಿ ಮಲಗುವಾಗ
ನಾಳೆ ಗುರುವಾರ, ಶ್ರೀರಾಮ ಸ್ಮರಣೆಯಲ್ಲಿ ಕಳೆಯಬೇಕು ಎಂದುಕೊಂಡು ಮಲಗಿದರು. ಮಾರನೆಯ ಬೆಳಗ್ಗೆ ಶ್ರೀರಾಮನಾಮವು ಅವರ ಬಾಯಿಯಿಂದ ತಂತಾನೇ ಹೊರಬರುತ್ತಿತ್ತು. ಸಂತಸದಿಂದ ಅವರು ಬಾಬಾ ಅವರ ದರ್ಶನಕ್ಕೆಂದು ಮಸೀದಿಗೆ ಹೋದರು. ಆಗ ಗುರುಕೃಪಾಂಜನ ಪಾಯೋ ಎಂಬ ಹಾಡನ್ನು ಕೇಳಿ ಆನಂದಿತರಾದರು. ಶ್ರೀರಾಮನಾಮ ಸ್ಮರಣೆ ತಪ್ಪದೆ ತಮ್ಮ ಕಷ್ಟಗಳನ್ನು ದೂರ ಮಾಡುತ್ತದೆ. ಶ್ರೀ ಬಾಬಾ ಅವರು ಭಕ್ತರಿಗೆ ಸಂದರ್ಭ ಬಂದಾಗಲೆಲ್ಲ ಉಪದೇಶ ನೀಡುತ್ತಿದ್ದರು. ಬಾಬಾ ಅವರ ಭಕ್ತನೊಬ್ಬ ಇನ್ನೊಬ್ಬನನ್ನು ಅವನ ಹಿಂದೆಯೇ ನಿಂದಿಸುತ್ತಿದ್ದನು. ಆಗ ಬಾಬಾ ಅವರು ಒಂದು ಹಂದಿಯನ್ನು ಅವನಿಗೆ ತೋರಿಸಿ, ನೋಡು, ಇದು ಕೊಳೆಯನ್ನು ಎಷ್ಟು ಚೆನ್ನಾಗಿ ತಿನ್ನುತ್ತಿದೆ. ನೀನೂ ಹೀಗೆಯೇ ನಿನ್ನ ಸೋದರನನ್ನು ನಿಂದಿಸುತ್ತಿರುವಿ. ಇದರಿಂದ ಅವನ ಪಾಪ ಹೋಯಿತು, ನಿನಗೆ ಮಾತ್ರ ಪಾಪ ಬಂದಿತು ಎಂದರು. ಪಂಚಭೂತಗಳಲ್ಲಿ ವ್ಯಾಪಿಸಿರುವ ಸರ್ವವ್ಯಾಪಿ ನಾನು ಎಂದು ಬಾಬಾ ಸದಾ ಹೇಳುತ್ತಿದ್ದರು. ಯಾರು ಹುಟ್ಟು ಸಾವುಗಳಿಂದ ದೂರವಾಗಲು ಬಯಸುವರೋ ಅವರು ಸತ್ಯವನ್ನು ಎಂದಿಗೂ ತಪ್ಪಬಾರದು. ತಮ್ಮ ತನು, ಮನ, ಧನಗಳನ್ನು ದೇವರಲ್ಲಿ ಅರ್ಪಿಸಬೇಕು. ಯಾರು ಏಕಾಗ್ರಚಿತ್ತದಿಂದ ಸಾಯಿ ಅವರನ್ನು ಧ್ಯಾನಿಸುತ್ತಾರೋ ಅವರು ಆತ್ಮಜ್ಞಾನವನ್ನು ಖಂಡಿತ ಪಡೆಯುತ್ತಾರೆ. ಕೆಲವರಿಗೆ ಬಾಬಾ ಅವರು ಶ್ರೀಹರಿಯ ನಾಮಸ್ಮರಣೆ ಮಾಡಿರೆಂದು, ಕೆಲವರಿಗೆ ಪರಮಾತ್ಮನ ಕಥಾಶ್ರವಣ ಮಾಡಿರೆಂದು, ಹಲವರಿಗೆ ಭಾಗವತ, ಜ್ಞಾನೇಶ್ವರಿ ಮೊದಲಾದ ಸದ್ಗ್ರಂಥಗಳ ಪಾರಾಯಣ ಮಾಡಿರೆಂದು, ವಿಷ್ಣು ಸಹಸ್ರನಾಮವನ್ನು ಎಡೆಬಿಡದೆ ಪಠಿಸಿರೆಂದು, ಗೀತೆ, ಛಾಂದೋಗ್ಯೋಪನಿಷತ್ತು ಮೊದಲಾದವುಗಳನ್ನು ಪಾರಾಯಣ ಮಾಡಿರೆಂದು ಹೇಳಿದರೆ, ಕೆಲವರನ್ನು ಖಂಡೋಬಾ ದೇವಸ್ಥಾನಕ್ಕೆ ಹೋಗು ಎನ್ನುತ್ತಿದ್ದರು. ಕೆಲವರ ಕೆಟ್ಟ ಹವ್ಯಾಸಗಳನ್ನು ಕನಸಿನಲ್ಲಿ ಬಂದು ಕಳೆಯುತ್ತಿದ್ದರು. ಒಮ್ಮೆ ಏಣಿ ತಂದವರಿಗೆ ಬಾಬಾ 2 ರೂ ಕೊಟ್ಟರು. ಇದು ಏಕೆ ಎಂದಾಗ, ಯಾರ ಶ್ರಮವನ್ನು ನಾವು ಉಚಿತವಾಗಿ ಪಡೆಯಬಾರದು ಎಂದು ಬಾಬಾ ಹೇಳಿದರು. ಹೀಗೆ ಬಾಬಾ ತಮ್ಮ ನಡವಳಿಕೆಯಿಂದಲೇ ಉಪದೇಶ ನೀಡುತ್ತಿದ್ದರು ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 19ನೆಯ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಸಾಯಿನಾಥಾಯ ನಮಃ. ಅಧ್ಯಾಯ 20. ಶ್ರೀ ಗುರುಭ್ಯೋ ನಮಃ. ಒಮ್ಮೆ ಬಾಬಾ ಭಕ್ತರಾದ ದಾಸಗಣು ಅವರು ಮರಾಠಿ ಭಾಷೆಯಲ್ಲಿ ಈಶಾವಾಸ್ಯ ಉಪನಿಷತ್ತಿನ ಭಾವಾರ್ಥ ಬರೆಯುತ್ತಾ ಹೋದರು. ಇದು ತುಂಬ ಅರ್ಥಗರ್ಭಿತವಾದ ಉಪನಿಷತ್ತು. ಮಂತ್ರೋಪನಿಷತ್ ಎಂಬ ಹೆಸರೂ ಇದಕ್ಕಿದೆ. ಇಲ್ಲಿ ಆತ್ಮದ ಸೂಕ್ಷ್ಮ ವರ್ಣನೆ, ಕರ್ಮಯೋಗ, ಯೋಗಿಯ ಸ್ವಭಾವದ ನಿರೂಪಣೆ, ಜ್ಞಾನ ಕರ್ಮಗಳ ನಡುವಣ ಸಂಬಂಧಗಳು ವರ್ಣಿತವಾಗಿದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಆಧ್ಯಾತ್ಮ ವಿದ್ಯೆ ಹಾಗೂ ಬ್ರಹ್ಮಜ್ಞಾನಗಳ ಮಿಶ್ರಣವನ್ನು ನಾವು ಈ ಉಪನಿಷತ್ತಿನಲ್ಲಿ ಕಾಣಬಹುದು. ದಾಸಗಣು ಅವರು ಪ್ರತಿ ಶ್ಲೋಕಕ್ಕೂ ಮರಾಠಿಯಲ್ಲಿ ಅರ್ಥ ಬರೆದರೂ ಅವರಿಗೆ ತೃಪ್ತಿಯಾಗಲಿಲ್ಲ. ಅವರ ಕೆಲವು ಅನುಮಾನಗಳು ಪರಿಹಾರವಾಗದೆ ಹಾಗೆಯೇ ಉಳಿದವು. ಈಶಾವಾಸ್ಯ ಉಪನಿಷತ್ತು ಬ್ರಹ್ಮಜ್ಞಾನದ ಕೈಪಿಡಿಯಂತಿದೆ. ಆದ್ದರಿಂದ ಯಾರು ಆತ್ಮಜ್ಞಾನವನ್ನು ಪಡೆದಿರುತ್ತಾರೆಯೋ ಅವರೇ ಈ ಮಂತ್ರಗಳಿಗೆ ಕರಾರುವಕ್ಕಾದ ಅರ್ಥವನ್ನು ನೀಡಬಲ್ಲರು. ಹೀಗೆ ಯೋಚಿಸಿದ ಗಣೂರವರು ಶಿರಡಿಗೆ ಬಂದರು. ಬಾಬಾರವರನ್ನು ಪ್ರಾರ್ಥಿಸಿ ತಮ್ಮ ಸಂದೇಹಗಳನ್ನು ಬಗೆಹರಿಸುವಂತೆ ಬೇಡಿದರು. ಆಗ ಬಾಬಾ ನಸುನಗುತ್ತಾ, ಇದರಲ್ಲೇನಿದೆ, ವಿಲೇಪಾರ್ಲೆಗೆ ಹೋಗು. ಕಾಕಾ ಅವರ ಮನೆ ಕೆಲಸದವಳಿಂದ ನಿನ್ನ ಅನುಮಾನಗಳು ಪರಿಹಾರವಾಗುತ್ತದೆ ಎಂದರು. ಅಲ್ಲಿದ್ದ ಇತರರಿಗೆ ಇದು ಪರಿಹಾಸವೆನಿಸಿದರೂ ದಾಸಗಣು ಅವರು ಇದು ಶ್ರೀ ಗುರುವಾಕ್ಯವೆಂದು ನೇರವಾಗಿ ವಿಲೇಪಾರ್ಲೆಗೆ ಹೋದರು. ಆಗ ತಾನೇ ಬೆಳಗಾಗಿತ್ತು. ಕಾಕಾ ಸಾಹೇಬರು ಇನ್ನೂ ಸ್ನಾನ ಮಾಡುತ್ತಿದ್ದರು. ಆಗ ಅವರ ಮನೆ ಕೆಲಸದ ಹುಡುಗಿ ಒಂದು ಹಾಡನ್ನು ಹೇಳಿಕೊಳ್ಳುತ್ತಿದ್ದಳು. ಆ ಹಾಡಿನ ಭಾವಾರ್ಥ ಇಷ್ಟೇ ಆಗಿತ್ತು: ಕೆಂಪು ಬಣ್ಣದ ಸೀರೆ ಜರಿಯಂತೆ ಹೊಳೆಯುತ್ತಿದೆ, ಎಂಥ ಚಂದದ ಸೀರೆ, ಇದರ ಅಂದವೇ ಅಂದ. ದಾಸಗಣು ಅವರು ಹೊರಗೆ ನೋಡಲು ಆ ಹುಡುಗಿ
ಹರಿದ ಸೀರೆಯನ್ನುಟ್ಟು ಪಾತ್ರೆ ತಿಕ್ಕುತ್ತಾ ಹಾಡುತ್ತಿದ್ದಳು. ಬಡತನದಲ್ಲಿಯೂ ಅವಳಿಗೆ ತೃಪ್ತಿ ಆನಂದವಿತ್ತು. ಅವರು ಆ ಹುಡುಗಿಗೆ ಒಂದು ಹೊಸ ಸೀರೆಯನ್ನು ತಂದು ಕೊಟ್ಟರು. ಮಾರನೆಯ ದಿನ ಹೊಸ ಸೀರೆಯನ್ನುಟ್ಟು ಬಂದ ಆ ಹುಡುಗಿ ಅಷ್ಟೇ ಆನಂದದಿಂದ ಇದ್ದಳು. ಮರುದಿನ ಮತ್ತೆ ಹರಿದ ಸೀರೆಯನ್ನೇ ಉಟ್ಟು ಕೆಲಸಕ್ಕೆ ಬಂದಳು. ಆಗಲೂ ಅವಳ ಸಂತೋಷಕ್ಕೆ ಕೊರತೆಗಿರಲಿಲ್ಲ. ಹೀಗೆ ನಮ್ಮ ಸುಖ ದುಃಖಗಳು ನಮ್ಮ ಮನಸ್ಸನ್ನು ಅವಲಂಬಿಸಿರುತ್ತದೆ. ದೇವರು ಕೊಟ್ಟಿದ್ದರಲ್ಲಿ ತೃಪ್ತಿ ಇರಬೇಕು. ಅವನು ನಮ್ಮನ್ನು ಸದಾ ರಕ್ಷಿಸುತ್ತಾನೆ. ಅವನಿಂದ ನಮಗೆ ದೊರೆತಿದ್ದೆಲ್ಲವೂ ಒಳ್ಳೆಯದೇ ಎಂಬುದೇ ಈಶಾವಾಸ್ಯ ಉಪನಿಷತ್ತಿನ ಪ್ರತ್ಯಕ್ಷವಾದ ಅರ್ಥ. ಇದನ್ನೇ ಬಾಬಾರವರು ಮನೆ ಕೆಲಸದವಳಿಂದ ಸಂದೇಹ ಪರಿಹಾರವಾಗುತ್ತದೆ ಎಂದು ಸೂಚಿಸಿದ್ದರು. ಶ್ರೀ ಬಾಬಾ ಅವರ ಸರ್ವಜ್ಞತ್ವದ ಅರಿವು ಈ ಘಟನೆಯಿಂದ ಮತ್ತೊಮ್ಮೆ ನೆನಪಾಗುತ್ತದೆ. ಅವರು ಶಿರಡಿಯನ್ನು ಬಿಟ್ಟು ಚಲಿಸದೇ ಇದ್ದರೂ ಕೆಲವರಿಗೆ ಪ್ರತ್ಯಕ್ಷವಾಗಿ, ಕೆಲವರಿಗೆ ಕನಸಿನಲ್ಲೂ ಕಾಣಿಸಿಕೊಳ್ಳುತ್ತಿದ್ದರು. ಅವರು ಸಂದೇಹಗಳನ್ನು ಬಗೆಹರಿಸುತ್ತಿದ್ದ ರೀತಿ ವಿಲಕ್ಷಣವಾಗಿತ್ತು. ಭಗವಂತನು ಸರ್ವವ್ಯಾಪಿ ಎಂಬುದನ್ನು ಪ್ರತ್ಯಕ್ಷ ಉದಾಹರಣೆಗಳ ಮೂಲಕ ಅವರು ತೋರಿಸಿಕೊಡುತ್ತಿದ್ದರು. ಈಶಾವಾಸ್ಯ ಉಪನಿಷತ್ತಿನ ಇನ್ನೊಂದು ತತ್ವ ಹೀಗಿದೆ. ಅದರ ಮೊದಲ ವಾಕ್ಯವೇ ಈಶಾವಾಸ್ಯಮಿದಂ ಸರ್ವಂ, ಎಲ್ಲವೂ ಪರಮಾತ್ಮನಿಂದ ವ್ಯಾಪಿಸಲ್ಪಟ್ಟಿದೆ ಎಂಬುದೇ ಆಗಿದೆ. ಅವನು ಕೊಟ್ಟದ್ದರಲ್ಲಿ ತೃಪ್ತಿ ಇರಬೇಕು, ಕರ್ಮಭ್ರಷ್ಟರಾಗಬಾರದು. ಯಾರು ತಮ್ಮಲ್ಲಿ ಹಾಗೂ ಎಲ್ಲ ಜೀವಿಗಳಲ್ಲೂ ಪರಮಾತ್ಮನನ್ನು ಕಾಣುತ್ತಾರೆಯೋ ಅವರು ಹಾಳಾಗುವುದಿಲ್ಲ ಎಂದು ಹೇಳಲಾಗಿದೆ. ಇಂತಹ ಭಾವನೆ ಇರುವಾತನಿಗೆ ಪ್ರಾಪಂಚಿಕ ದುಃಖಗಳೇನೂ ಮಾಡಲಾರವು ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 20ನೆಯ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಸಾಯಿನಾಥಾಯ ನಮಃ. ಅಧ್ಯಾಯ 21. ಶ್ರೀ ಗುರುಭ್ಯೋ ನಮಃ. ನಮಗೆ ಸಂತರ ದರ್ಶನ ಭಾಗ್ಯವು ಸಿಗಬೇಕಾದರೆ ಪೂರ್ವಜನ್ಮದ ಪುಣ್ಯ ಬೇಕು. ಇದಕ್ಕೆ ಉದಾಹರಣೆಗಾಗಿ ಪ್ರಸಂಗವೊಂದು ಹೀಗಿದೆ. ಹೇಮಾಡ ಪಂತರು ಬಾಂದ್ರಾದಲ್ಲಿ ಕೆಲವು ಕಾಲ ಮ್ಯಾಜಿಸ್ಟ್ರೇಟರ್ ಆಗಿದ್ದರು. ಆಗ ಅಲ್ಲಿ ಪೀರ್ ಮೌಲಾನಾ ಎಂಬ ಮಹಾಯೋಗಿ ವಾಸವಾಗಿದ್ದರು. ಆದರೆ ಪಂತರಿಗೆ ಅವರನ್ನು ಕಾಣಲು ಸಾಧ್ಯವಾಗಲೇ ಇಲ್ಲ. ಕೆಲವು ವರ್ಷಗಳ ನಂತರ ಶಿರಡಿಯಲ್ಲಿ ಅವರು ಪ್ರಮುಖ ವ್ಯಕ್ತಿಗಳಾದರು. ಸಾಧು ಸತ್ಪುರುಷರು ಎಲ್ಲಿಯೇ ಇರಲಿ, ಅವರು ಪರಮಾತ್ಮನ ಆಜ್ಞೆಯಂತೆ ತಮ್ಮ ಧ್ಯೇಯವನ್ನು ಪಾಲಿಸುತ್ತಾರೆ. ತಮ್ಮ ಜೀವಿತಾವಧಿಯಲ್ಲಿ ಅನೇಕ ಜನರನ್ನು ಉದ್ಧಾರ ಮಾಡುತ್ತಾರೆ. ವಿನಾಯಕ ಠಾಕೂರ ಎಂಬ ರೆವಿನ್ಯೂ ಇಲಾಖೆಯ ನೌಕರರೊಬ್ಬರು ಬೆಳಗಾವಿ ಸಮೀಪದ ವಡಗಾಂವ್ ಎಂಬಲ್ಲಿಗೆ ಬಂದರು. ಅವರಿಗೆ ಅಲ್ಲಿ ಸಂತರೊಬ್ಬರ ದರ್ಶನವಾಯಿತು. ಅವರು ಠಾಕೂರರಿಗೆ ವಿಚಾರಸಾಗರ ಗ್ರಂಥವನ್ನು ಓದಬೇಕೆಂದು ಸೂಚಿಸಿದರು. ಅದೂ ಅಲ್ಲದೆ ಮುಂದೆ ಉತ್ತರ ದಿಕ್ಕಿಗೆ ಹೋದಾಗ ಅಲ್ಲಿ ಮಹಾತ್ಮರೊಬ್ಬರ ದರ್ಶನಕ್ಕಾಗಿ ಅವರು ಮಾರ್ಗದರ್ಶನರಾಗುತ್ತಾರೆಂಬ ಭವಿಷ್ಯ ಸೂಚಿಸಿದ್ದರು. ಕೆಲವು ಸಮಯದ ನಂತರ ಅವರಿಗೆ ಜುನ್ನರಿಗೆ ವರ್ಗವಾಯಿತು. ಅದು ಘಾಟ್ ಪ್ರದೇಶವಾಗಿತ್ತು. ಅಲ್ಲಿ ಕೋಣದ ಸವಾರಿ ಮಾಡಿ ಘಟ್ಟ ದಾಟಬೇಕಾಗಿತ್ತು. ಅವರಿಗೆ ಕಲ್ಯಾಣಕ್ಕೆ ವರ್ಗವಾಯಿತು. ಅಲ್ಲಿ ನಾನಾ ಸಾಹೇಬರ ಸಂಪರ್ಕ ಅವರಿಗಾಯಿತು. ತನ್ಮೂಲಕ ಶ್ರೀ ಸಾಯಿನಾಥರನ್ನು ಕಾಣಬೇಕೆಂದು ಶಿರಡಿಗೆ ಹೊರಟರು. ಠಾಕೂರರು ಶಿರಡಿಯನ್ನು ತಲುಪಿ ಬಾಬಾ ಅವರಿಗೆ ನಮಸ್ಕರಿಸಿದರು. ಸರ್ವಜ್ಞರಾದ ಬಾಬಾ ಅವರು, ಠಾಕೂರ್, ನೀನೆಂದುಕೊಂಡಷ್ಟು ಸುಲಭವೇ? ಕೋಣದ ಮೇಲೆ ಸವಾರಿಯಂತಲ್ಲ, ಆಧ್ಯಾತ್ಮದ ಹಾದಿಯಲ್ಲಿ ನೀನು ತುಂಬ ಶ್ರಮಿಸಬೇಕು. ಆ ಕಾನಡಿ ಅಪ್ಪ ಹೇಳಿದ್ದು ನನಗೆ ಗೊತ್ತು ಎಂದರು. ಕರ್ನಾಟಕದ ಸಾಧುವಿನ ಹೇಳಿಕೆಯನ್ನು ಅರಿತ ಬಾಬಾ ಅವರ ಸರ್ವಜ್ಞತ್ವವನ್ನರಿತ ಠಾಕೂರ್ ವಿಸ್ಮಿತರಾದರು. ನಂತರ ಬಾಬಾ ಅವರ ಆಶೀರ್ವಾದದಿಂದ ವಿಚಾರ ಸಾಗರ ಅನ್ನು ತಿಳಿದರು. ಗುರು ಕೃಪೆಯಿಲ್ಲದ ವಿದ್ಯೆ ಹಾಗೂ ಅನುಭವವಿಲ್ಲದ ವಿದ್ಯೆ ನಿಷ್ಪ್ರಯೋಜಕ ಎಂಬುದೇ ವಿಚಾರ ಸಾಗರದ ಸಾರವಾಗಿದೆ. ಬಾಬಾ ಅವರನ್ನು ಕಾಣಲೆಂದು ಪೂನಾದ ಪಾಟಣಕರ ಶಿರಡಿಗೆ ಬಂದರು. ಶ್ರೀ ಬಾಬಾ ಅವರ ಚರಣಗಳಿಗೆ ಎರಗಿ, ಸ್ವಾಮಿ, ನಾನು ಬಹಳ ಓದಿದ್ದೇನೆ. ವೇದ, ವೇದಾಂತ,
ಪುರಾಣಗಳೆಲ್ಲವೂ ನನಗೆ ಕರಗತವಾಗಿದೆ. ಆದರೆ ಮನಸ್ಸಿಗೆ ಮಾತ್ರ ಶಾಂತಿ ಸಿಗಲಿಲ್ಲ. ನಿಮ್ಮಲ್ಲಿ ಶಾಂತಿಗಾಗಿ ಅರಸಿ ಬಂದಿದ್ದೇನೆ. ದಯವಿಟ್ಟು ನನ್ನನ್ನು ಆಶೀರ್ವದಿಸಿ ಎಂದು ಬೇಡಿದರು. ಆಗ ಬಾಬಾ ಪಾಟಣಕರಿಗೆ ಈ ಕಥೆಯನ್ನು ತಿಳಿಸಿದರು. ವರ್ತಕನೊಬ್ಬನು ಒಮ್ಮೆ ಶಿರಡಿಗೆ ಬಂದನು. ಅವನ ಮುಂದೆ ಕುದುರೆಯೊಂದು ಲದ್ದಿ ಹಾಕಿತು. ವರ್ತಕನು ಕೂಡಲೇ ತನ್ನ ವಸ್ತ್ರವನ್ನು ಹಾಸಿ 9 ಲದ್ದಿಗಳನ್ನು ಆರಿಸಿಕೊಂಡನು. ಅದರ ಅರ್ಥ ಇಷ್ಟೇ: ಕುದುರೆಯೇ ದೇವರ ಕೃಪೆ. ಅದು ಹಾಕಿದ ಲದ್ದಿಗಳೆಂದರೆ 9 ಬಗೆ ಭಕ್ತಿಗಳು. ಇವು ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನೆ ಆಗಿವೆ. ಈ 9 ವಿಧಗಳಲ್ಲಿ ಒಂದನ್ನಾದರೂ ಶ್ರದ್ಧಾ ಭಕ್ತಿಗಳಿಂದ ಅಭ್ಯಾಸ ಮಾಡಿದರೆ ಶ್ರೀಹರಿಯ ಅನುಗ್ರಹ ಆಗುತ್ತದೆ. ಭಕ್ತಿ ಇಲ್ಲದ ಯಾವುದೇ ಜಪ, ಧ್ಯಾನ, ಅಧ್ಯಯನಗಳಿಂದ ಯಾವುದೇ ಪ್ರಯೋಜನವಿಲ್ಲ. ಈ 9 ವಿಧ ಭಕ್ತಿಗಳನ್ನು ಅಭ್ಯಾಸ ಮಾಡಿದರೆ ಮನಸ್ಸಿನ ಚಂಚಲತೆ ಮಾಯವಾಗುತ್ತದೆ, ಮನಃಶಾಂತಿ ದೊರೆಯುತ್ತದೆ. ಮಾರನೆಯ ದಿನ ಪಾಟಣಕರ ಅವರು ಬಾಬಾ ಅವರಿಗೆ ನಮಸ್ಕರಿಸಲೆಂದು ಮಸೀದಿಗೆ ಬಂದಾಗ 9 ಲದ್ದಿಗಳನ್ನು ನೀನು ಕಟ್ಟಿಕೊಂಡೆಯಾ ಎಂದು ನಸುನಗುತ್ತಾ ಕೇಳಿದರು. ಪಾಟಣಕರರು, ನಾನು ದೀನ, ನನ್ನ ಮೇಲೆ ದಯೆ ಇದ್ದರೆ ಮಾತ್ರ ಅವುಗಳನ್ನು ನಾನು ಆರಿಸಿಕೊಳ್ಳಬಹುದು ಎಂದರು. ಬಾಬಾ ಅವರನ್ನು ಆಶೀರ್ವದಿಸಿ, ನಿನಗೆ ಶಾಂತಿ ದೊರೆಯುತ್ತದೆ ಎಂದರು. ಶ್ರೀ ಬಾಬಾ ಅವರು ಭಕ್ತರನ್ನು ತಿದ್ದುತ್ತಿದ್ದ ರೀತಿ ವಿಲಕ್ಷಣವಾಗಿತ್ತು. ಒಂದು ದಿನ ಪಂಡರಾಪುರದ ವಕೀಲರೊಬ್ಬರು ಬಾಬಾ ಅವರು ಕೇಳದೇ ಇದ್ದರೂ ದಕ್ಷಿಣೆ ನೀಡಿದರು. ಆಗ ಅವರು, ಈ ಜನ ಎಷ್ಟು ವಂಚಕರು! ಹೊರಗೆ ಹೊಗಳಿಕೆ, ಒಳಗೆ ತೆಗಳಿಕೆ ಎಂದು ಗೊಣಗಿದರು. ವಕೀಲರಿಗೆ ತಾವು ಪರನಿಂದೆ ಬಿಡಬೇಕೆಂದು ಇದು ಸೂಚನೆಯಾಗಿತ್ತು. ಇದೇ ರೀತಿ ನ್ಯಾಯಾಧೀಶ ಮೂಲಕರರ ಕಾಯಿಲೆ ಸಾಯಿಯವರ ದರ್ಶನದಿಂದಲೇ ಗುಣವಾಯಿತು. ಭಕ್ತರು ಎಲ್ಲೇ ಇರಲಿ, ಸಾಯಿಯವರ ದೃಷ್ಟಿಯಿಂದ ಅವರು ದೂರವಿರುತ್ತಿರಲಿಲ್ಲ ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 21ನೆಯ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಸಾಯಿನಾಥಾಯ ನಮಃ. ಅಧ್ಯಾಯ 22. ಶ್ರೀ ಗುರುಭ್ಯೋ ನಮಃ. ಭಗವಂತನ ರೂಪ ಲಕ್ಷಣಗಳನ್ನು ವರ್ಣಿಸುವುದು ಆಕಾಶದಲ್ಲಿ ತಾರೆಗಳನ್ನು ಎಣೆಸುವಷ್ಟೇ ಅಸಾಧ್ಯ ಕೆಲಸ. 1000 ನಾಲಿಗೆಯ ಆದಿಶೇಷನಿಗೂ ಇದು ಸಾಧ್ಯವಿಲ್ಲ. ಈ ಜೀವನದ ಗುರಿಯೇ ಪರಮಾತ್ಮನ ಧ್ಯಾನ. ಕೃಷ್ಣ ಪಕ್ಷದಲ್ಲಿ ಚಂದ್ರನು ದಿನದಿನಕ್ಕೆ ಕಳೆಗುಂದಿ ಅಮಾವಾಸ್ಯೆಯ ದಿನ ಕಣ್ಮರೆಯಾಗುತ್ತಾನೆ. ನಂತರ ಶುಕ್ಲ ಪಕ್ಷದ ಆರಂಭ, ದಿನದಿನವೂ ಚಂದ್ರನ ಪ್ರಭೆ ಹೆಚ್ಚಾಗತೊಡಗುತ್ತದೆ. ಶ್ರೀ ಸಾಯಿನಾಥರ ಭಾವಚಿತ್ರವನ್ನು ಗಮನವಿಟ್ಟು ನೋಡೋಣ. ಬಲಗಾಲಿನ ಹೆಬ್ಬೆರಳಿನ ಮೇಲೆ ಎಡಗೈ ತೋರು ಬೆರಳು ಹಾಗೂ ಮಧ್ಯದ ಬೆರಳನ್ನು ಇಟ್ಟುಕೊಂಡಿದ್ದಾರೆ. ಅವರ ಸಂದೇಶ ಹೀಗಿದೆ: ನೀವು ನನ್ನನ್ನು ಅರಿಯಬೇಕಾದರೆ ಮೊದಲು ನಾನು, ನನ್ನದು ಎಂಬೀ ಭಾವನೆಗಳನ್ನು ತೊರೆಯಿರಿ. ಬಲ ಹೆಬ್ಬೆಟ್ಟಿನ ಮೇಲೆ ನಿಮ್ಮ ಚಿತ್ತವನ್ನು ನೆಲೆಗೊಳಿಸಿ. ಆಗ ನಿಮಗೆ ಜ್ಞಾನದ ಅರಿವಾಗುತ್ತದೆ. ಈ ಧ್ಯಾನವೇ ಭಕ್ತಿ ಮಾರ್ಗದ ಸುಲಭ ಸಾಧನವಾಗಿದೆ. ಶ್ರೀ ಬಾಬಾ ನೆಲೆಸಿದ ಶಿರಡಿ ಪವಿತ್ರ ಕ್ಷೇತ್ರವಾಯಿತು. ಬಡವ ಬಲ್ಲಿದರೆನ್ನದೆ ನಾನಾ ಭಕ್ತರು ಇಲ್ಲಿ ಸೇರುತ್ತಿದ್ದರು. ಬಾಬಾ ಕೆಲವೊಮ್ಮೆ ಧ್ಯಾನಮಗ್ನರಾಗಿದ್ದರೆ ಮತ್ತೊಮ್ಮೆ ನೀತಿ ಬೋಧಕ ಕಥೆಗಳನ್ನು ಹೇಳುತ್ತಿದ್ದರು. ಭಕ್ತರ ಯೋಗ್ಯತೆಗೆ ಅನುಗುಣವಾಗಿ ಅವರ ಉಪದೇಶ ಸಾಗುತ್ತಿತ್ತು. ಅವರ ಲೀಲೆಗಳು ಅಗಣಿತ. ಬಾಳಾಸಾಹೇಬ ಮಿಲೀಕರ ಎಂಬ ಭಕ್ತರು ಶಿರಡಿಯ ಮಸೀದಿಯಲ್ಲಿ ಬಾಬಾ ಅವರನ್ನು ದರ್ಶಿಸಿ ಹೊರಡುವುದರಲ್ಲಿದ್ದಾಗ, ನಿನಗೆ ಹಾವು ಗೊತ್ತೇ ಎಂದು ಹೇಳಿ ದ್ವಾರಕಾಮಾಯಿಗೆ ಬಂದವರಿಗೆ ಅದರ ಭಯವಿಲ್ಲ ಎಂಬ ಅಭಯ ನೀಡಿದರು. ಇದರ ಮರ್ಮ ಯಾರಿಗೂ ಗೊತ್ತಿರಲಿಲ್ಲ. ಬಾಳಾಸಾಹೇಬರು ಅಲ್ಲಿಂದ ಹೊರಟಾಗ
ಶ್ಯಾಮನನ್ನು ನಿನ್ನ ಜೊತೆ ಕರೆದುಕೊಂಡು ಹೋಗು ಎಂದು ಹೇಳಿದರು. ಆದರೆ ಮಿಲೀಕರ ಅವರು ತಾವೊಬ್ಬರೇ ಹೋಗುವುದಾಗಿ ತಿಳಿಸಿದರು. ಪುನಃ ಯೋಚಿಸಿ ಶ್ಯಾಮ ಅವರೊಂದಿಗೆ ಹೊರಟು ಚಿತಳಿ ಎಂಬ ಊರನ್ನು ರಾತ್ರಿ ತಲುಪಿದರು. ರಾತ್ರಿ ಹೊತ್ತಿನಲ್ಲಿ ಎಲ್ಲಿಂದಲೋ ಒಂದು ಹಾವು ಬಂದು ಅವರ ಹೊದಿಕೆಯ ಮೇಲೆ ಕುಳಿತಿತ್ತು. ಅವರಿಗೆ ಭಯವಾಯಿತು. ಶ್ಯಾಮ ಅವರು ಸದ್ದಿಲ್ಲದೆ ಕೋಲಿನಿಂದ ಅದನ್ನು ಹೊಡೆದು ಕೊಂದರು. ಬಾಬಾ ಮೊದಲೇ ಅವರಿಗೆ ಈ ಸೂಚನೆ ನೀಡಿದ್ದರು. ಇದರಿಂದ ಮಿಲೀಕರ ಅವರಿಗೆ ಬಾಬಾ ಮೇಲಿನ ಭಕ್ತಿ ಇಮ್ಮಡಿಯಾಯಿತು. ಬಾಪು ಸಾಹೇಬ ಬೂಟಿ ಅವರಿಗೆ ಒಂದು ದಿನ ಖ್ಯಾತ ಜ್ಯೋತಿಷಿಗಳೊಬ್ಬರು, ಈ ದಿನ ನಿಮಗೆ ಅಪಮೃತ್ಯುವಿದೆ ಎಂದರು. ಇದರಿಂದ ವ್ಯಾಕುಲರಾದ ಅವರು ಬಾಬಾ ಅವರ ಮೊರೆ ಹೊಕ್ಕರು. ಬಾಬಾ ಅವರು, ನಿನಗೆ ಹೇಗೆ ಅಪಮೃತ್ಯು ಬರುತ್ತದೆಯೋ ನೋಡುವೆ ಎಂದು ಅವರು ಕೇಳದೆಯೇ ಹೇಳಿದ್ದರು. ಆ ಸಂಜೆ ತಮ್ಮ ಕೊಠಡಿಯಲ್ಲಿ ಹಾವೊಂದು ನೋಡಿದರು. ಅವರ ಆಳು ಅದನ್ನು ಹೊಡೆಯಲು ಹೋದಾಗ ದೊಡ್ಡ ಕೋಲನ್ನು ತರಲು ಅವರು ಹೇಳಿದರು. ಅಷ್ಟರಲ್ಲಿ ಸರ್ಪ ಮಾಯವಾಗಿತ್ತು. ಬಾಬಾ ಹೀಗೆ ಬಂದ ಅಪಮೃತ್ಯುವನ್ನು ಪರಿಹರಿಸಿದ್ದರು. ವಾತರೋಗ ಪೀಡಿತರಾಗಿದ್ದ ಅಮೀರ್ ಶಕರ್ ಎಂಬಾತನು ಬಾಬಾ ಅವರ ಬಳಿ ರೋಗ ಪರಿಹಾರಕ್ಕೆ ಬಂದನು. ಆತನನ್ನು ಚಾವಡಿಯಲ್ಲಿ ತಂಗುವಂತೆ ಬಾಬಾ ಹೇಳಿದರು. ಅದೇನೂ ಅಷ್ಟು ಆರೋಗ್ಯಕರ ಸ್ಥಳವಾಗಿರಲಿಲ್ಲ. ಬಾಬಾ ಪ್ರತಿ ರಾತ್ರಿ ಅಲ್ಲೇ ಮಲಗುತ್ತಿದ್ದರು. ಅಮೀರ್ ಶಕ್ಕರರಿಗೆ ಮಸೀದಿಯೊಳಗೆ ಬರಲು ಬಿಡಲಿಲ್ಲ. ಹೀಗೆ 9 ತಿಂಗಳು ಕಳೆದು ಹೋಯಿತು. ಅವರಿಗೆ ಬೇಸರವಾಗಿ ಶಿರ್ಡಿಯನ್ನು ಬಿಟ್ಟು ಕೋಪರ್ಗಾವ್ನ ಛತ್ರವೊಂದರಲ್ಲಿ ತಂಗಿದರು. ಅಲ್ಲಿ ಅವರಿಗೆ ಫಕೀರನೊಬ್ಬನು ಕಂಡನು. ಸಾಯುವುದರಲ್ಲಿದ್ದ ಅವರು ನೀರು ನೀರು ಎಂದು ಕೂಗಿಕೊಂಡರು. ಅವರು ನೀರು ಕುಡಿಯಲು ನೀಡಿದರು. ಆ ಮುದಿ ಫಕೀರನು ನೀರು ಕುಡಿದು ಮರಣ ಹೊಂದಿದನು. ಶಕ್ಕರನಿಗೆ ಈ ಘಟನೆಯಿಂದ ತುಂಬಾ ಭಯವಾಯಿತು. ಅದೇ ರಾತ್ರಿ ಅವರು ಶಿರಡಿಗೆ ಹಿಂದಿರುಗಿದರು. ನಂತರ ಚಾವಡಿಯಲ್ಲಿ ತಂಗಿ ತಮ್ಮ ಕಾಯಿಲೆಯಿಂದ ಗುಣ ಹೊಂದಿದರು. ಬಾಬಾ ಇದ್ದಕ್ಕಿದ್ದಂತೆ ಒಂದು ರಾತ್ರಿ, ಅಬ್ದುಲ್ಲನೇ, ಯಾವುದೋ ದೆವ್ವ ನನ್ನನ್ನು ಹೊಡೆಯಲು ಬರುತ್ತಿದೆ ಎಂದು ಕೂಗಿದರು. ಅಬ್ದುಲ್ಲಾ ಸುತ್ತಲೂ ನೋಡಲು ಏನೂ ಕಾಣಲಿಲ್ಲ. ಬಾಬಾ ತಮ್ಮ ಕೋಲನ್ನು ನೆಲಕ್ಕೆ ಬಡಿದರು. ಅಮೀರ ಶಕ್ಕರ ಅವರಿಗೆ ಸರ್ಪವೊಂದು ಅಲ್ಲಿ ಕಾಣಿಸಿತು. ಕೂಡಲೇ ಅದನ್ನು ಕೊಂದರು. ಹೀಗೆ ಅಮೀರ ಶಕ್ಕರ ಅವರು ಸರ್ಪ ಭಯದಿಂದ ಪಾರಾದರು. ಒಮ್ಮೆ ಬಾಬಾ ಅವರ ಆಜ್ಞೆಯಂತೆ ಕಾಕಾ ಸಾಹೇಬ ದೀಕ್ಷಿತರು ಏಕನಾಥ ಭಾಗವತ ಹಾಗೂ ಭಾವಾರ್ಥ ರಾಮಾಯಣ ಎಂಬ ಗ್ರಂಥವನ್ನು ಪಾರಾಯಣ ಮಾಡುತ್ತಿದ್ದರು. ಹೇಮಾಡ ಪಂತರು ಶ್ರೋತೃಗಳಲ್ಲಿದ್ದರು. ಎಲ್ಲರೂ ಕಥಾಶ್ರವಣದಲ್ಲಿ ಮಗ್ನರಾಗಿದ್ದಾಗ ದೊಡ್ಡ ಚೇಳೊಂದು ಹೇಮಾಡ ಪಂತರ ಮೇಲೆ ಬಿದ್ದಿತು. ಅವರಿಗೆ ಇದು ಪರಮಾತ್ಮನ ದಯೆಯಿಂದ ತಿಳಿದು ಮೆಲ್ಲನೆ ಚೇಳನ್ನು ಹೊರಹಾಕಿದರು. ಇನ್ನೊಮ್ಮೆ ದೀಕ್ಷಿತವಾಡಿಯ ಪಕ್ಕದಲ್ಲಿ ಸರ್ಪವು ಸುರುಳಿಸುತ್ತಿಕೊಂಡು ಕುಳಿತಿತ್ತು. ಆದರೆ ತಕ್ಷಣ ಮಾಯವಾಯಿತು. ಹೀಗೆ ಭಕ್ತರನ್ನು ಅಯಾಚಿತವಾಗಿ ಬಾಬಾ ಅವರು ಆಪತ್ತಿನಿಂದ ಪಾರು ಮಾಡುತ್ತಿದ್ದರು. ಭಗವಂತನು ಎಲ್ಲ ಜೀವಿಗಳಲ್ಲೂ ಇದ್ದಾನೆ. ಅವುಗಳನ್ನು ವಿನಾಕಾರಣ ಕೊಲ್ಲಬಾರದು. ದೇವರೇ ಸಂರಕ್ಷಣೆ ಎಂದು ಉಪದೇಶಿಸಿದರು ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 22ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಸಾಯಿನಾಥಾಯ ನಮಃ. ಅಧ್ಯಾಯ 23. ಶ್ರೀ ಗುರುಭ್ಯೋ ನಮಃ. ಈ ಜಗತ್ತಿನಲ್ಲಿ ಪ್ರತಿ ಸಾಮಾನ್ಯ ಜೀವಿಯು ತನ್ನನ್ನು ಮರೆತು ತಾನೇ ಎಲ್ಲವನ್ನೂ ಮಾಡುತ್ತೇನೆ ಹಾಗೂ ತಾನೇ ಸುಖಿ ಎಂಬ ಭ್ರಮೆಗೆ ಸಿಲುಕುತ್ತಾನೆ. ಇದರಿಂದ ವಿಪತ್ತಿಗೆ ದಾರಿಯಾಗುವುದೇ ಹೊರತು ಮುಕ್ತಿಯ ಮಾರ್ಗ ಸಿಗುವುದಿಲ್ಲ. ದೇಹವೇ ಮುಖ್ಯ, ತಾನೇ ಕರ್ತೃ ಎಂಬ ಈ ಭಾವನೆ ಮಾಯೆಯಿಂದ ಉಂಟಾದದ್ದು. ಇಂತಹ ಸಾಮಾನ್ಯ ಜೀವರನ್ನು ಶ್ರೀ ಸಾಯಿನಾಥರು ತಮ್ಮ ಭಕ್ತರನ್ನಾಗಿ ಪರಿವರ್ತಿಸಿ ತಮ್ಮ ಸ್ವಭಾವಕ್ಕೆ ಪರಿವರ್ತಿಸುತ್ತಿದ್ದರು. ಇದೇ ಗುರುಕೃಪೆಯಾಗಿದೆ. ಬಾಬಾ ಅವರು ಯಾವಾಗಲೂ ನಾನು ಪರಮಾತ್ಮನ ಸೇವಕ ಎಂದೇ ಹೇಳುತ್ತಿದ್ದರು. ಜನರನ್ನು ಸನ್ಮಾರ್ಗದಲ್ಲಿ ನಡೆಯಲು ಪ್ರೇರೇಪಿಸುತ್ತಿದ್ದರು. ಅವರು ಯಾರನ್ನೂ ನಿಂದಿಸುತ್ತಿರಲಿಲ್ಲ.
ಸಕಲ ಜೀವಿಗಳಲ್ಲಿಯೂ ಪರಮಾತ್ಮನನ್ನೇ ಅವರು ಕಾಣುತ್ತಿದ್ದರು. ಮೂಢರನ್ನು, ಧರ್ಮಶ್ರದ್ಧೆಯಿಲ್ಲದವರನ್ನು ಒಳ್ಳೆಯ ದಾರಿಗೆ ಸೆಳೆದು ಅನುಗ್ರಹಿಸುವ ಕರುಣೆ ಬಾಬಾ ಅವರದಾಗಿತ್ತು. ಒಮ್ಮೆ ಯೋಗದಲ್ಲಿ ಅಪಾರ ಸಾಧನೆ ಮಾಡಿದವರೊಬ್ಬರು ಬಾಬಾ ಅವರಲ್ಲಿಗೆ ಬಂದರು. ಅವರಿಗೆ ಯೋಗಶಾಸ್ತ್ರದಲ್ಲಿ ಒಳ್ಳೆಯ ಪಾಂಡಿತ್ಯವಿತ್ತು. ಆದರೆ ತಮ್ಮ ಮನಸ್ಸು ಕೇಂದ್ರೀಕರಿಸುವ ಶಕ್ತಿ ಇರಲಿಲ್ಲ. ಬಾಬಾ ಅವರ ಕೃಪೆಯಾದರೆ ದೀರ್ಘಕಾಲ ಮನಸ್ಸು ಸಮಾಧಿ ಸ್ಥಿತಿಯಲ್ಲಿ ಇಡಬಹುದೆಂಬ ಆಸೆಯಿಂದ ಅವರು ಶಿರಡಿಗೆ ಬಂದಿದ್ದರು. ಅವರು ಮಸೀದಿಗೆ ಬಂದಾಗ ಬಾಬಾ ಒಣಗಿದ ರೊಟ್ಟಿ, ಈರುಳ್ಳಿ ತಿನ್ನುತ್ತಿದ್ದರು. ಆ ಯೋಗ ನಿಪುಣರು, ಇಂತಹ ಈರುಳ್ಳಿ ತಿನ್ನುವ ಫಕೀರನಿಂದ ನನಗೇನು ಪ್ರಯೋಜನ ಎಂದು ಮನಸ್ಸಿನಲ್ಲಿ ಅಂದುಕೊಂಡದ್ದು ಬಾಬಾ ಅವರಿಗೆ ತಿಳಿಯಿತು. ಯಾರಿಗೆ ಈರುಳ್ಳಿ ತಿಂದು ಜೀರ್ಣಿಸಿಕೊಳ್ಳಲು ಸಾಧ್ಯವೋ ಅವರು ಮಾತ್ರ ಇದನ್ನು ತಿನ್ನಬಹುದು, ಇತರರಿಗೆ ಸಾಧ್ಯವಿಲ್ಲ ಎಂದು ಹೇಳಿದರು. ಸಾಧಕರಿಗೆ ಇದರಿಂದ ಅಚ್ಚರಿಯಾಯಿತು. ಬಾಬಾ ಅವರ ದಿವ್ಯ ಚರಣಗಳಿಗೆ ಎರಗಿ ಆಶೀರ್ವಾದ ಉಧಿ ಪಡೆದು ತಮ್ಮ ಸಮಸ್ಯೆಗೆ ಸರಿಯಾದ ಉತ್ತರ ದೊರಕಿ ತೃಪ್ತಿಯಾಗಿ ಶಿರಡಿಯಿಂದ ಹೋದರು. ಬಾಬಾ ಅವರ ಆಪ್ತಭಕ್ತ ಶ್ಯಾಮ ಅವರು ಹಾವಿನಿಂದ ಕಡಿಯಲ್ಪಟ್ಟರು. ವಿಷವು ದೇಹವೆಲ್ಲ ವ್ಯಾಪಿಸಿ ಬದುಕುವ ಭರವಸೆಯೇ ಇಲ್ಲವೆಂದುಕೊಂಡರು. ಎಲ್ಲರೂ ಅವರ ಆಸೆ ತೊರೆದಾಗ ಶ್ಯಾಮ ತಾವು ನಂಬಿದ ದೇವರಾದ ಬಾಬಾ ಅವರಿದ್ದ ಮಸೀದಿಗೆ ಧಾವಿಸಿದರು. ಬಾಬಾ ಅವರು, ನೀಚ, ಮೇಲೆ ಹತ್ತಬೇಡ, ಎಚ್ಚರ, ಇಳಿದು ಹೋಗು ಎಂದು ಕೂಗಿದರು. ನಿರಾಶರಾದ ಶ್ಯಾಮ ತಮ್ಮ ಜೀವಿತದ ಆಸೆ ತೊರೆದು ಮೌನವಾಗಿ ನಿಂತರು. ಸ್ವಲ್ಪ ಹೊತ್ತಿನಲ್ಲೇ ಬಾಬಾ ಶಾಂತಚಿತ್ತರಾಗಿ, ಹೆದರಬೇಡ, ಮನೆಗೆ ಹೋಗು, ಸುಮ್ಮನೆ ಕುಳಿತುಕೋ, ದಯಾಮಯಿಯಾದ ಫಕೀರನು ನಿನ್ನನ್ನು ಸಲಹುತ್ತಾನೆ, ಚಿಂತೆ ಬೇಡ ಎಂದರು. ಇದು ಹಾವಿಗಿತ್ತ ಆಜ್ಞೆಯಾಗಿತ್ತು. ಕಾಕಾ ಸಾಹೇಬ ಹಾಗೂ ತಾತ್ಯ ಅವರನ್ನು ಕರೆದು, ಶ್ಯಾಮನಿಗೆ ಹೇಳು, ತಮಗೆ ಬೇಕೆಂದ ಆಹಾರ ತಿನ್ನಲಿ, ಆದರೆ ರಾತ್ರಿ ಮಲಗುವುದು ಬೇಡ ಎಂದು ಬಾಬಾ ಹೇಳಿದರು. ನೋಡಿದಿರಾ, ಬಾಬಾ ಅವರು ಹೋಗು, ಹತ್ತಬೇಡ ಎಂದದ್ದು ಶ್ಯಾಮ ಅವರಿಗಲ್ಲ, ಸರ್ಪಕ್ಕೆ. ಅವರ ಮಾತೆ ಮಂತ್ರ ಸದೃಶವಾಗಿತ್ತು. ಯಾರು ಭಕ್ತಿಯಿಂದ ಈ ಪ್ರಸಂಗವನ್ನು ಶ್ರವಣ ಮಾಡುವರೋ ಅವರಿಗೆ ಬಾಬಾ ಅವರಲ್ಲಿ ದೃಢ ನಂಬಿಕೆ ಉಂಟಾಗಿ ಅಭೀಷ್ಟ ಪ್ರಾಪ್ತಿಯಾಗುತ್ತದೆ. ಶಿರ್ಡಿಯಲ್ಲಿ ಒಮ್ಮೆ ಕಾಲರಾಜಾಡ್ಯವು ಹರಡಿತು. ಇದರಿಂದ ಹೆದರಿದ ಗ್ರಾಮಸ್ಥರು ಅಕ್ಕಪಕ್ಕದ ಹಳ್ಳಿಗಳ ಸಂಪರ್ಕಗಳನ್ನು ತಡೆಗಟ್ಟಿದರು. ಯಾವ ಕಟ್ಟಿಗೆ ಗಾಡಿಯೂ ಶಿರಡಿಯೊಳಗೆ ಬರುವಂತಿರಲಿಲ್ಲ. ಯಾರೂ ಪ್ರಾಣಿವಧೆಯನ್ನು ಮಾಡುವಂತಿರಲಿಲ್ಲ. ಇದನ್ನು ಮೀರಿ ನಡೆದವರಿಗೆ ದಂಡ ವಿಧಿಸಬೇಕೆಂದು ಗ್ರಾಮಸ್ಥರು ಒಮ್ಮತದಿಂದ ತೀರ್ಮಾನಿಸಿದರು. ಬಾಬಾ ಜನಗಳ ಮೂಢನಂಬಿಕೆಗೆ ಕಿವಿಗೊಡಲೇ ಇಲ್ಲ. ಸೌದೆ ಗಾಡಿಯೊಂದು ಇಂತಹ ವೇಳೆಯಲ್ಲಿ ಶಿರಡಿ ಗ್ರಾಮದೊಳಕ್ಕೆ ಬಂದಿತು. ಯಾರೂ ಅದನ್ನು ಒಳಗೆ ಬರಗೊಡಲಿಲ್ಲ. ಬಾಬಾ ಸ್ವತಃ ಗಾಡಿಯನ್ನು ಊರಿನ ಒಳಗೆ ಕರೆದುಕೊಂಡು ಹೋದರು. ಯಾರಿಗೂ ಅವರನ್ನು ತಡೆಯಲು ಧೈರ್ಯವಿರಲಿಲ್ಲ. ಧುನಿಗೆ ಕಟ್ಟಿಗೆ ಬೇಕಾದ್ದರಿಂದ ಇಡೀ ಸೌದೆಯನ್ನು ಬಾಬಾ ಅವರೇ ಕೊಂಡರು. ಮಸೀದಿಯಿಂದ ಬಡವರು ಹಾಗೂ ಯಾರು ಬೇಕಾದರೂ ಸೌದೆಯನ್ನು ಕೊಂಡೊಯ್ಯಬಹುದಿತ್ತು. ಹೀಗೆ ಬಾಬಾ ಜನಹಿತಕ್ಕಾಗಿ ನಿಯಮ ಮೀರಿದ್ದರು. ಇನ್ನೊಂದು ನಿಯಮ ಪ್ರಾಣಿವಧೆಗೆ ಸಂಬಂಧಿಸಿದ್ದು. ಮಸೀದಿಯ ಬಳಿಗೆ ಆಡನ್ನು ಕರೆದುಕೊಂಡು ಒಬ್ಬಾತ ಬಂದನು. ಆಡು ಸಾಯುವ ಸ್ಥಿತಿಯಲ್ಲಿತ್ತು. ಬಾಬಾ ಅವರು ತಮಗೆ ಪ್ರಿಯವಾದ ಪೀರ್ ಮೊಹಮ್ಮದ್ ಬಡಾ ಬಾಬಾ ಅವರಿಗೆ ಇದನ್ನು ಕೊಲ್ಲು ಎಂದರು. ಕಾರಣವಿಲ್ಲದೆ ಕೊಲ್ಲಲಾರೆ ಎಂದು ಅವರು ನಿರಾಕರಿಸಿದರು. ಶ್ಯಾಮ ಅವರಿಗೆ ಕೊಲ್ಲು ಎಂದಾಗ ಅವರು ಚೂರಿ ತಂದುಕೊಟ್ಟರು. ಕಾಕಾ ದೀಕ್ಷಿತರಿಗೆ ಹೇಳಿ ಕಳಿಸಲಾಯಿತು. ಅವರು ಬಾಬಾ ಅವರ ಆಜ್ಞೆಯನ್ನು ಚಾಚೂ ತಪ್ಪದೆ ಪಾಲಿಸಲು ಮೊದಲಾದರು. ಇನ್ನೇನು ಅವರು ಕತ್ತಿಯಿಂದ ಆಡನ್ನು ಕತ್ತರಿಸಬೇಕು ಎನ್ನುವಾಗ ಬಾಬಾ, ನೀನೆಷ್ಟು ನಿರ್ದಯನೋ, ಅದನ್ನೇಕೆ ಕೊಲ್ಲುವೆ ಎಂದರು. ಕಾಕಾ ದೀಕ್ಷಿತರು, ಬಾಬಾ, ತಮ್ಮ ಮಾತೇ ನಮಗೆ ಶಾಸನ,
ನಿಮ್ಮನ್ನೇ ನಂಬಿದ ನಮಗೆ ಇತರ ನಿಯಮಗಳು ತಿಳಿದಿಲ್ಲ. ಯಾವುದು ಹಿತ ಯಾವುದು ಅಹಿತ ಎಂಬ ಬಗ್ಗೆ ನಮಗೆ ತಿಳಿದಿಲ್ಲ. ಗುರುವಿನ ಆಜ್ಞೆಯಂತೆ ಚಾಚೂ ತಪ್ಪದೆ ನಡೆದುಕೊಳ್ಳುವುದೇ ನಮ್ಮ ಧರ್ಮ ಎಂದು ವಿನಯದಿಂದ ಹೇಳಿದರು. ಆಗ ಬಾಬಾ, ನಾನೇ ಇದನ್ನು ವಧಿಸುವೆ ಎಂದರು. ಆದರೆ ಅದು ಸ್ವಲ್ಪ ಸಮಯದಲ್ಲೇ ಮಾಯವಾಯಿತು. ಇಲ್ಲಿ ಆಳಿನ ವಧೆಗಿಂತ ಶಿಷ್ಯರು ಗುರುಗಳ ಆಜ್ಞೆಯನ್ನು ಹೇಗೆ ಪಾಲಿಸುತ್ತಾರೆ ಎಂಬ ಬಗ್ಗೆ ನಾವು ಗಮನವಿಟ್ಟು ಆಲೋಚಿಸಬೇಕು. ಶಿಷ್ಯರು 3 ಬಗೆಯಿರುತ್ತಾರೆ: ಉತ್ತಮ, ಮಧ್ಯಮ ಹಾಗೂ ಸಾಮಾನ್ಯ ದರ್ಜೆಯವರು. ಗುರುವಿಗೆ ಏನು ಬೇಕು ಎಂಬುದನ್ನರಿತು ಅವರ ಆಜ್ಞೆಗೆ ಕಾಯದೆ ಸೇವೆ ಮಾಡುವವರು ಉತ್ತಮರು. ಅವರ ಆಜ್ಞೆಯನ್ನು ಮಾತ್ರ ಪಾಲಿಸುವವರು ಮಧ್ಯಮ ವರ್ಗದವರು. ಗುರುವಿನ ಆಜ್ಞೆಯನ್ನು ಪಾಲಿಸದೆ ತಮ್ಮ ಕರ್ತವ್ಯವನ್ನು ಮುಂದೂಡುವವರು ಸಾಮಾನ್ಯರು. ಶಿಷ್ಯರಿಗೆ ಗುರುವಿನಲ್ಲಿ ದೃಢ ನಂಬಿಕೆ ಬೇಕು. ಆಗಲೇ ಅವರು ತಾಳ್ಮೆಯಿಂದ ಆಧ್ಯಾತ್ಮ ಮಾರ್ಗವನ್ನು ತಲುಪಲು ಸಾಧ್ಯ. ಇಂತಹವರು ಬೇಗ ಮೋಕ್ಷದ ಮಾರ್ಗವನ್ನು ಸೇರುತ್ತಾರೆ ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 23ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಸಾಯಿನಾಥಾಯ ನಮಃ.